ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಮಂಗಳೂರು ನಗರದಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ವೇಗವಾಗಿ ನಡೀತಾ ಇದೆ. ಕೆಲವೊಂದು ಪೂರ್ಣವಾಗಿದ್ದರೆ ಇನ್ನು ಕೆಲವು ಕಾಮಗಾರಿಗಳು ನಿಧಾನವಾಗಿ ವೇಗ ಪಡೆದುಕೊಳ್ತಾ ಇದೆ. ಇದರ ನಡುವೆ ಕೆಲವೊಂದು ಕಾಮಗಾರಿಗೆ ಜನರ ವಿರೋಧ ಕೂಡ ವ್ಯಕ್ತವಾಗಿದ್ದು, ರಿವರ್ ಫ್ರಂಟ್ ಯೋಜನೆಯ ಬಗ್ಗೆ ಸ್ಥಳೀಯರು ಅಪಸ್ವರವನ್ನ ಎತ್ತಿದ್ದಾರೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. 70 ಕೋಟಿ ವೆಚ್ಚದ ಸ್ಮಾರ್ಟ್ ಸಿಟಿ ಕಾಮಗಾರಿಗೆ ಆಕ್ಷೇಪ. ಸಿಆರ್ಝೆಡ್ ನಿಯಮ ಉಲ್ಲಂಘಿಸಿದ ರಿವರ್ ಫ್ರಂಟ್ ಯೋಜನೆ. ವಾಕಿಂಗ್ ಹಾಗೂ ಸೈಕ್ಲಿಂಗ್ ಟ್ರ್ಯಾಕ್ ನಿರ್ಮಾಣಕ್ಕೆ ಜನರ ಅಪಸ್ವರ. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಮಂಗಳೂರು ಸಾಕಷ್ಟು ಅಭಿವೃದ್ಧಿ ಕಂಡಿದ್ದು ಹಲವಾರು ಕಾಮಗಾರಿಗಳು ನಡೀತಾನೆ ಇದೆ. ನಗರದ ಪ್ರಮುಖ ವೃತ್ತಗಳು, ಪ್ರಮುಖ ರಸ್ತೆಗಳು, ಪಾರ್ಕ್, ಕೆರೆಗಳು ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳು ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಆಗಿದೆ. ಇನ್ನು ಸೆಂಟ್ರಲ್ ಮಾರ್ಕೆಟ್ ಹಾಗೂ ಹಂಪನಕಟ್ಟೆಯ ಪಾರ್ಕಿಂಗ್ ಬಿಲ್ಡಿಂಗ್ ನಿರ್ಮಾಣ ಹಂತದಲ್ಲಿದೆ. ಇದೆಲ್ಲದರ ನಡುವೆ ಜೆಪ್ಪುವಿನಲ್ಲಿ ರಿವರ್ ಫ್ರಂಟ್ ಹೆಸರಿನಲ್ಲಿ ನಿರ್ಮಾಣವಾಗ್ತಾ ಇರುವ ಸೈಕ್ಲಿಂಗ್ ಹಾಗೂ ವಾಕಿಂಗ್ ಟ್ರ್ಯಾಕ್ ಬಗ್ಗೆ ಸ್ಥಳೀಯರಿಂದಲೇ ಅಪಸ್ವರ ಕೇಳಿಬಂದಿದೆ. ಜೆಪ್ಪು ಸಮೀಪ ಹರಿಯುವ ನೇತ್ರಾವತಿ ನದಿಯ ದಡದಲ್ಲಿ ಈ ರಿವರ್ ಫ್ರಂಟ್ ಯೋಜನೆಯ ಕಾಮಗಾರಿ ಆರಂಭವಾಗಿದೆ. ಜೆಪ್ಪುವಿನಿಂದ ಬೋಳಾರದವರೆಗಿನ ಸುಮಾರು 2.1 ಕಿಲೋಮೀಟರ್ ಉದ್ದದ ಟ್ರ್ಯಾಕ್ ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಟ್ರ್ಯಾಕ್ ಅನ್ನ ಸೈಕ್ಲಿಂಗ್ ಹಾಗೂ ವಾಕಿಂಗ್ ಮಾಡುವವರಿಗೆ ಅನುಕೂಲವಾಗುವಂತೆ ನಿರ್ಮಿಸಲಾಗ್ತಾ ಇದೆ. ಆದರೆ ಈ ಕಾಮಗಾರಿಗೆ 70 ಕೋಟಿ ಅನುದಾನ ಮೀಸಲಿಟ್ಟಿರೋದೇ ಈಗ ವಿರೋಧಕ್ಕೆ ಕಾರಣವಾಗಿದೆ. ಅಷ್ಟೇ ಅಲ್ಲದೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ನದಿ ಒತ್ತುವರಿ ಮಾಡಿ ಸಿಆರ್ಝೆಡ್ ನಿಯಮ ಉಲ್ಲಂಘಿಸಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ನಮಗೆ ಇದು ಪ್ರಾಜೆಕ್ಟ್ ಎಲ್ಲ ಮೊದಲು ಒಂದು 2016 ಸ್ಟಾರ್ಟ್ ಆಗಿದೆ. ಆಗ ಒಂದು ವಾಡಿಯಾ ಟೆಕ್ ಇದ್ದರು, ಅವರು ರೆಗ್ಯುಲರ್ ಬಂದು ಮಾತ್ರ ಮಾತಾಡ್ತಿದ್ರು. ಅವ್ರು ಹೇಳ್ತಿದ್ರು ಹೀಗೆ ಪ್ರಾಜೆಕ್ಟ್ ಆಗ್ತದೆ. ಮತ್ತು ಅವ್ರು ಹೇಳಿದರು ನಿಮಗೆ ಹೇಗೆ ಬೇಕಾಗೆ ಮಾಡ್ತೇವೆ ಎಲ್ಲ ಹೇಳಿದ್ದಾರೆ. ಮತ್ತು 2019 ನಂತರ ಯಾರು ಸಹ ಬರಲಿಲ್ಲ. ಎಂತ ಆಗ್ತದೆ ನಮಗೆ ಗೊತ್ತಿಲ್ಲ. ನಾವು ಅಲ್ಲಿ ಹೋಗಿ ಕೇಳ್ತಿದ್ರು ಸ್ಮಾರ್ಟ್ ಸಿಟಿ ಎಂತ ಮಾಡ್ತಾರೆ, ಹೇಗೆ ಮಾಡ್ತಾರೆ. ಅವ್ರು ಹೇಳಿದರು ಹೀಗೆ ಮಾಡ್ತೇವೆ. ಲಾಸ್ಟ್ ಸಡನ್ಲಿ ಈಗ ಏನು ಇನ್ಫಾರ್ಮೇಷನ್ ಇಲ್ಲ. ಸಡನ್ ಲಾಸ್ಟ್ 31 ಮೇಗೆ ನಮಗೆ ಕರೆದಿದ್ದಾರೆ. ಈಗ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಲೇಬೇಕು, ಫಾಸ್ಟ್ ಇದು ಆಗಲೇಬೇಕು, ಅದಕ್ಕೆ ಈಗ ಸ್ಟಾರ್ಟ್ ಆಗ್ತದೆ. ನಮಗೆ ಈಗ ಏನು ಸಹ ನೋಟಿಸ್ ಕೊಡಲಿಲ್ಲ, ಏನು ಕರೆಕ್ಟ್ ಪ್ಲ್ಯಾನ್ ಇಲ್ಲ. ಹೇಗೆ ಹೋಗ್ತದೆ ಕೇಳುವಾಗ ಪ್ಲ್ಯಾನ್ ಸರಿ ಕೊಡಲಿಲ್ಲ, ಹೇಗೆ ಆಗ್ತದೆ. ಅದಕ್ಕೆ ನಾವು ಅವತ್ರ ಕೇಳಿದ್ದೇವೆ ಹೇಗೆ ಪ್ಲ್ಯಾನ್ ಆಗ್ತದೆ, ಅದೊಂದು ಸ್ಕೆಚ್ ಕೊಡಿ. ಸ್ಕೆಚ್ ಕೊಟ್ಟು ಒಂದು ತೋರಿಸಿದ್ದಾರೆ ಸ್ಕೆಚ್, ಅದರಲ್ಲಿ ಏನು ಸಹ ಪ್ರಾಪರ್ ಇಲ್ಲ, ಹೇಗೆ ಹೋಗ್ತದೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಡೆದಂತಹ ಸ್ಮಾರ್ಟ್ ಸಿಟಿ ಸಭೆಯಲ್ಲಿ ಸ್ವತಃ ನಗರಾಭಿವೃದ್ಧಿ ಸಚಿವರೇ ಈ ಕಾಮಗಾರಿಯ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರು. 2.1 ಕಿಲೋಮೀಟರ್ ಟ್ರ್ಯಾಕ್ ನಿರ್ಮಾಣಕ್ಕೆ 70 ಕೋಟಿ ಅನುದಾನ ಮೀಸಲಿಟ್ಟ ಬಗ್ಗೆ ಸಚಿವರೇ ಆಕ್ಷೇಪ ವ್ಯಕ್ತಪಡಿಸಿ ಕಾಮಗಾರಿ ನಿಲ್ಲಿಸುವಂತೆ ಸಲಹೆಯನ್ನ ನೀಡಿದ್ರು. ಪ್ರಮುಖವಾಗಿ ಸಿಆರ್ಝೆಡ್ ನಿಯಮ ಉಲ್ಲಂಘನೆಯಾಗುವ ಕಾರಣ ಸಿಆರ್ಝೆಡ್ ಕ್ಲಿಯರೆನ್ಸ್ ಪಡೆದುಕೊಳ್ಳಲು ಸೂಚಿಸಿದ್ರು. ಆದರೆ ಕಾಮಗಾರಿ ಆರಂಭವಾಗಿದ್ದು ಯಾವುದೇ ಅನುಮತಿ ಪಡೆದುಕೊಳ್ಳದೆ ಇಲ್ಲಿನ ಮರಗಳನ್ನ ಕಡಿದು ಪರಿಸರಕ್ಕೆ ಹಾನಿ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ನೇತ್ರಾವತಿ ನದಿಗೆ ಮಣ್ಣು ಹಾಕಿ ನದಿಯನ್ನು ಒತ್ತುವರಿ ಮಾಡಿಕೊಂಡು ಯಾವುದೇ ನಿರ್ದಿಷ್ಟ ಪ್ಲಾನಿಂಗ್ ಇಲ್ಲದೆ ಕಾಮಗಾರಿ ನಡೆಸಲಾಗ್ತಾ ಇದೆ ಅನ್ನೋ ಆರೋಪ ಸ್ಥಳೀಯ ಜನರದ್ದು. ಪ್ರೈವೇಟ್ ಲ್ಯಾಂಡ್ ಎಕ್ವಿಸಿಷನ್ ಆಗಲಿಲ್ಲ, ಅದಕ್ಕೆ ಇವರೆಂತ ಮಾಡ್ತಾ ಇದ್ದಾರೆ, ಅವರಿಗೆ ಅವೈಲೇಬಲ್ ಲ್ಯಾಂಡ್ ಬೇಕಾದ ಹಾಗೆ ಇವರು ನದಿಗೆ ಮಣ್ಣು ಹಾಕಿ ಒತ್ತುವರಿ ಮಾಡಿಕೊಂಡು ಇದು ಕಾಮಗಾರಿ ಅವರಿಗೆ ಹೇಗೆ ಬೇಕು ಅದು ಅವರಿಗೆ ಸ್ಪೇಸನ್ನು ಕ್ರಿಯೇಟ್ ಮಾಡಿ ಮಾಡ್ತಾ ಇರುವಂಥ ಒಂದು ನದಿ ಒತ್ತುವರಿ ಕಾಮಗಾರಿ. ಇಲ್ಲಿ ನೀವು ನೋಡಬೇಕು, ಒಬ್ಬರು ಒಂದು MSCL ಇಂಜಿನಿಯರ್ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋದಿಲ್ಲ. ಇಲ್ಲಿ ನಡೆಯುತ್ತಿರೋದು ಕಾಂಟ್ರಾಕ್ಟರ್ನವರ ಉಸ್ತುವಾರಿ ಮತ್ತು ವರ್ಕರ್ಸ್ ಅವರಿಗೆ ಬೇಕಾದ ಹಾಗೆ ನದಿಗೆ ಮಣ್ಣು ತುಂಬಿಸ್ತಾರೆ, ಕಾಂಡ್ಲ ಗಿಡಗಳನ್ನು ಕಟ್ ಮಾಡ್ತಾರೆ, ಮರದ ಬುಡವನ್ನೆಲ್ಲ ಮಣ್ಣನ್ನು ಅಗ್ದು ಅದನ್ನು ತನ್ನಷ್ಟಕ್ಕೆ ಬೀಳುವ ಹಾಗೆ ಮಳೆಗಾಲದಲ್ಲಿ ಬೀಳುವ ಹಾಗೆ ನೋಡ್ಕೊಳ್ತಾರೆ. ಇದು ಎಂತಂತ ಹೇಳಿದರೆ ನಕಲಿ ಕಾಮಗಾರಿ ಅಂತ ನಾವು ಹೇಳ್ಬೋದು. 70 ಕೋಟಿಯನ್ನು ನುಂಗ್ಲಿಕ್ಕೆ ಫಿನಿಶ್ ಮಾಡಲಿಕ್ಕೆ ಕೆಲವು ಪ್ರಭಾವಿ ವ್ಯಕ್ತಿಗಳಿಗೆ ಅವರಿಗೆ ಒಂದು ಫೆಸಿಲಿಟೇಟ್ ಮಾಡಲಿಕ್ಕೋಸ್ಕರ ಇದೊಂದು ನಡೆಸುತ್ತಿರುವಂಥ ಒಂದು ಕಾಮಗಾರಿ ಅಂತ ಹೇಳ್ಬೋದು.
ಈ ಯೋಜನೆಯಿಂದಾಗಿ ಸ್ಥಳೀಯ ಮೀನುಗಾರರಿಗೂ ತೊಂದರೆಯಾಗಿದ್ದು, ಮೀನುಗಾರರು ಯೋಜನೆಯನ್ನ ವಿರೋಧಿಸಿದ್ದಾರೆ. ತಡೆಗೋಡೆ ಕಟ್ಟೋದ್ರಿಂದ ಬೋಟ್ ಎಳೆದು ಮೀನು ಅನ್ಲೋಡ್ ಮಾಡಲು ಸಾಧ್ಯವಿಲ್ಲ ಅಂತ ದೂರಿದ್ದಾರೆ. ಈ ಬಗ್ಗೆ ಜನಪ್ರತಿನಿಧಿಗಳಿಗೂ ಸಾರ್ವಜನಿಕರು ಮನವಿ ಸಲ್ಲಿಸಿದ್ದು, ಈ ಕಾಮಗಾರಿಯನ್ನ ಕೈ ಬಿಡುವಂತೆ ಒತ್ತಾಯಿಸಿದ್ದಾರೆ. ರವೀಶ್, ನಮಕುಲ್ಲ, 24x7 ಮಂಗಳೂರು.